ಎಲ್ರ ಕಣ್ಣು ರಜನಿಕಾಂತ್ ಅವ್ರ ಕೂಲಿ ಸಿನಿಮಾದ ಟ್ರೈಲರ್ ಮೇಲಿದೆ ಅಂತ ನನಗೆ ಗೊತ್ತು. ಬರೋದಕ್ಕೆ ತುಂಬಾನೇ ಟೈಮ್ ಆಗುತ್ತೆ. ರಾತ್ರಿ 7 ಗಂಟೆಗೆ ರಿಲೀಸ್ ಮಾಡ್ತಾರೆ ಟ್ರೈಲರ್ ನ. ಅಲ್ಲಿವರೆಗೂ ಸುಮ್ನೆ ಕೂತ್ಕೊಳ್ಳೋದು ಯಾಕೆ? FX ಸೀರೀಸ್ ಅಲ್ಲಿ ಏಲಿಯನ್ ಮೂವಿ ಬರ್ತಾ ಇದೆ. ಇದ್ರ ಟ್ರೈಲರ್ ನ ಬ್ರೇಕ್ ಮಾಡ್ಬಿಟ್ಟು ಆಮೇಲೆ ಪ್ರೆಡೆಟರ್ ನು ಬ್ರೇಕ್ ಮಾಡ್ಬಿಡೋಣ ಅಂತ ಪ್ಲಾನ್. ಹೆಂಗೆ? ಓಕೆ ಅಲ್ವಾ? ಸುರೋಜ್ ಗಳನ್ನ ಆಗಿದ್ರೆ FX ಸೀರೀಸ್ ಅಲ್ಲಿ ಬರ್ತಾರೋ ಅಂತ ಏಲಿಯನ್ಸ್ ಅರ್ತ್. ಎಲ್ಲದಕ್ಕಿಂತ ಹೆಚ್ಚಾಗಿ ಮೊದಲನೇದಾಗಿ ಟೈಮ್ ಲೈನ್ ನ ಅರ್ಥ ಮಾಡ್ಕೋಬೇಕು ಕರೆಕ್ಟ್ ಆಗಿ. ಇನ್ನ ಇವಾಗ ಬರ್ತಾರೋ ಏಲಿಯನ್ ಅರ್ತ್ ಈ ಸಿನಿಮಾದ ಟೈಮ್ ಲೈನ್ ಇರ್ತದೆ 2120. ಈ ಟೈಮ್ ಲೈನ್ ಅಲ್ಲಿ ನಡೆಯುವಂತ ಸ್ಟೋರಿ ಅಂದ್ರೆ ಯಾವ ಏಲಿಯನ್ಸ್ ಮೂವಿ ಜೊತೆ ಕನೆಕ್ಟ್ ಆಗಬಹುದು ಅದನ್ನು ಕೂಡ ರಿವೀಲ್ ಮಾಡ್ಬಿಡೋಣ. ಈ ಸಿನಿಮಾದ ಟೈಮ್ ಲೈನ್ ನಡೀತದೆ ಏಲಿಯನ್ ಕನ್ವೀನಿಯಂಟ್ ಹಾಗೇನೆ ಫಸ್ಟ್ ಏಲಿಯನ್ ಸಿನಿಮಾ. ಈ ಎರಡೂ ಸಿನಿಮಾದ ಮಧ್ಯೆ ಬರುವಂತ ಸಿನಿಮಾ ಇದು ಏಲಿಯನ್ ಅರ್ತ್. ಏಲಿಯನ್ ಕನ್ವೀನಿಯಂಟ್ ಸಿನಿಮಾದ ಟೈಮ್ ಲೈನ್ 2104. ಇನ್ನ ಫಸ್ಟ್ ಏಲಿಯನ್ ಸಿನಿಮಾ ಬತ್ತಲ್ಲ ಅದ್ರ ಟೈಮ್ 2122. ಇನ್ನ ಈಗ ಬರ್ತಾ ಇರುವಂತ ಏಲಿಯನ್ ಅರ್ತ್ 2120. ಅಂದ್ರೆ ಮೊದಲನೇ ಏಲಿಯನ್ ಸಿನಿಮಾ ನಡೆಯೋದಕ್ಕಿಂತ ಮುಂಚೆ 2 ವರ್ಷ ಹಿಂದೆ ಬಂದಿರುವಂತ ಸ್ಟೋರಿ ಈಗ ಬರ್ತಾ ಇರೋದು. ಕಂಪ್ಲೀಟ್ ಆಗಿ ಅರ್ಥ ಆಯ್ತಲ್ವಾ? ಈ ತರ ಟೈಮ್ ಲೈನ್ ಅಲ್ಲಿ ಬರುವಂತ ಸಿನಿಮಾಗಳನ್ನ ನೋಡ್ಬಿಟ್ಟು ತಲೆ ಕೆಟ್ಟು ಕೆರ ಇಟ್ಕೊಬಿಡ್ತದೆ. ಅರ್ಥ ಮಾಡ್ಕೊಳ್ಳೋದೇ ಒಂದ್ ಜನ್ಮ ಆದ್ರೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ 2 ಜನ್ಮ ಬೇಕು. ಆಮೇಲೆ ಕಮೆಂಟ್ ಆಗ್ತೀರಾ ವಾ. ಇನ್ನೊಂದು ವಿಷಯನೂ ಕೂಡ ಕ್ಲಿಯರ್ ಮಾಡ್ಬಿಡ್ತೀನಿ. ಇದು ವೆಬ್ ಸೀರೀಸ್ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಅಂದ್ರೆ ಈ ಕನ್ವರ್ಟ್ ಆಗಿರುವಂತ ಜಿಯೋ ಹಾಟ್ ಸ್ಟಾರ್ ಈ OTT ನೀವು ನೋಡಬಹುದು. ಟೋಟಲ್ ಆಗಿ 8 ಎಪಿಸೋಡ್. ಆಗಸ್ಟ್ 12ನೇ ತಾರೀಕಿಂದ ಅಫಿಷಿಯಲ್ ಆಗಿ ರಿಲೀಸ್ ಆಗುತ್ತೆ. ಮಂತ್ಲಿ ಒಂದೊಂದು ಎಪಿಸೋಡ್ ನ ನೋಡ್ಕೊಂಡು ಎಂಜಾಯ್ ಮಾಡಿ. ಮತ್ತೆ ಇನ್ನೂ ಒಂದು ಸೀಕ್ರೆಟ್ ನ ರಿವೀಲ್ ಮಾಡ್ಬಿಡ್ತೀನಿ. ಈ ಸಿನಿಮಾದ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗಿ ಡೈರೆಕ್ಟ್ ಆಗಿ ಹೋಗಿ ಪ್ರೊಡೆಟರ್ ಬ್ಯಾಡ್ ಲ್ಯಾಂಡ್ ಗೆ ಕನೆಕ್ಟ್ ಆಗುತ್ತೆ ಅಂತಾನು ಕೂಡ ವಿಷಯ ಇದೆ. ಅಂದ್ರೆ ಅದ್ರ ಟ್ರೈಲರ್ ಬಂದ್ಬಿಟ್ಟಿದೆ, ನೋಡಿದ್ರ ಅನ್ಕೋತೀನಿ. ಅದನ್ನು ಬ್ರೇಕ್ ಡೌನ್ ಮಾಡೋಣ ನಿಧಾನವಾಗಿ. ನವೆಂಬರ್ 7ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಯ್ತದೆ. ಅದಕ್ಕಿಂತ ಮುಂಚೆ ಈ ಏಲಿಯನ್ ಅರ್ತ್ ಈ ಸಿನಿಮಾದ ಕಂಪ್ಲೀಟ್ ಸ್ಟೋರಿ ಡಿಸ್ಟ್ರಾಯ್ ಆಮೇಲೆ ಹೋಯ್ತಾರೆ ಪ್ರೊಡೆಟರ್ ಬ್ಯಾಡ್ ಲ್ಯಾಂಡ್ ಗೆ. ಓಪನಿಂಗ್ ಶಾಟ್ ಅಲ್ಲೇ ಕೌಂಟ್ ಡೌನ್. ಫಸ್ಟ್ ಏಲಿಯನ್ ಸಿನಿಮಾದ ರೂಮ್ ರೆಫರೆನ್ಸ್ ಕೂಡ ನೋಡಬಹುದು. ಆಲ್ ಮದರ್ಸ್ ನ ಕಾಂಟ್ಯಾಕ್ಟ್ ಮಾಡುವಂತ ರೂಮ್ಸ್ ಅದನ್ನ ಎಕ್ಸಿಸ್ಟ್ ಮಾಡ್ತಾ ಇದೆ. ಆಮೇಲೆ ಈ ಸ್ಟೋರಿ ನಡೀತಾ ಇರೋದು 2120. ಅವಾಗ್ಲೇ ಹೇಳಿದೀನಿ ನವರ್ಲ್ಯಾಂಡ್. ಬ್ಯೂಟಿಫುಲ್ ಆಗಿ ಗ್ರೀನ್ ಆಗಿ ಕಾಣ್ತಾ ಇರುವಂತ ದೊಡ್ಡ ಐಲ್ಯಾಂಡ್ ನವರ್ಲ್ಯಾಂಡ್. ಇಲ್ಲಿ ನಡೆಯುವಂತ ಸ್ಟೋರಿ ಇದು. ಇಲ್ಲಿ ನಡೀತಾ ಇದೆ ಒಂದು ದೊಡ್ಡ ಎಕ್ಸ್ಪೆರಿಮೆಂಟ್. ಯಾವ್ದೋ ಒಂದು ಹುಡುಗಿ ಕ್ಯಾನ್ಸರ್ ಬಂದು ಕೂದಲು ಇಲ್ಲೆಲ್ಲ ಉದ್ರೋಗ್ಬಿಟ್ಟೈತೆ. ಇನ್ನೇನ್ ಬದುಕದ್ ಕಷ್ಟ. ಇವಳು ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾರೆ ಹ್ಯೂಮನ್ ಇಂದ ಸಿಂಥೆಟಿಕ್ AI ಗೆ. ಕಂಪ್ಲೀಟ್ ಆಗಿ ಈ ಚಿಕ್ಕ ಹುಡುಗಿಲಿರುವಂತ ಮೆಮೊರಿನ ಈಗ AI ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆಮೇಲೆ ಹುಡುಗಿ ಸತ್ತಾದ್ಮೇಲೆ ಇವಳೆ ರಾಜ್ಬರ್ಯ. ಅದಾದ್ಮೇಲೆ ಒಂದು ದೊಡ್ಡ ಸಿಟಿನ ನೋಡ್ತೀವಿ. ಕಂಪ್ಲೀಟ್ ಆಗಿ ಸೈಂಟಿಸ್ಟ್ ಗಳಿರುವಂತ ಒಂದು ದೊಡ್ಡ ಸಿಟಿ. ಎಕ್ಸ್ಪೆರಿಮೆಂಟ್ ಮಾಡುವಂತ ದೊಡ್ಡ ಸಿಟಿ ಪ್ರಾಡಿಜಿ ಸಿಟಿ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋಂತ 2 ವಿಷಯ ಇದೆ. ಒಂದು, ಸೈಂಟಿಸ್ಟ್ ಆಗಿ ಏಲಿಯನ್ಸ್ ಮೇಲೆ ವರ್ಕ್ ಮಾಡ್ತಾರಂತ 2 ಟೀಮ್ ಗಳನ್ನ ಇಲ್ಲಿ ನೋಡ್ಬೋದು ನೀವು. ಒಂದು ವೇಲ್ಯಾಂಡ್, ಆಲ್ರೆಡಿ ಅವ್ರು ಮಾಡಿರುವಂತ ಕ್ರಿಯೇಚರ್ ಗಳನ್ನ ನೋಡಿದೀರಾ. ಡೇವಿಡ್ ನೆನ್ಪಿದಾನೆ ಅಂತ ಅನ್ಕೋತೀನಿ. ಅವ್ರದೇ ಒಂದು ಸಪರೇಟ್ ಕಂಪ್ನಿ, ಇವ್ರದೇ ಒಂದು ಸಪರೇಟ್ ಕಂಪ್ನಿ. ಇವರಿಬ್ರು ಮಧ್ಯೆ ಒಂದು ದೊಡ್ಡ ವಾರೋ ಇವಾಗ ಏಲಿಯನ್ ಅರ್ತ್ ಒಳಗಡೆ ಆಯ್ತದೆ. ವೇಲ್ಯಾಂಡ್ ಅವರು ಕೂಡ ಸಿಂಥೆಟಿಕ್ ನ ಕ್ರಿಯೇಟ್ ಮಾಡಿದ್ದಾರೆ. ಡೇವಿಡ್ ನೆನ್ಪಿದಾನಲ್ಲ. ಬಟ್ ಇವರು ಪ್ರಾಡಿಜಿ ಸಿಟಿ ಅವರು ಒಂದ್ ಹೆಜ್ಜೆ ಮುಂದೆ ಹೋಗಿ ನೆಕ್ಸ್ಟ್ ಲೆವೆಲ್ ಸಿಂಥೆಟಿಕ್ ನ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಹ್ಯೂಮನ್ ಬ್ರೈನ್ ನ ಸಿಂಥೆಟಿಕ್ ಟ್ರಾನ್ಸ್ಫರ್ ಮಾಡ್ತಾ ಇದಾರೆ. ಇನ್ನು ಅವ್ರು ಮಾಡಿಲ್ಲ, ಇವ್ರು ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಇದಕ್ಕೆ ತಿಕ್ಕವರ್ಕೊಂಡು ಇವ್ರ ಮಧ್ಯೆ ದೊಡ್ಡ ಗಲಾಟೆ ಆಗ್ಬೋದು ಈ ಸಿನಿಮಾದೊಳಗಡೆ. ಇದಕ್ಕಿದ್ದಂಗೆ ಪ್ರಾಡಿಜಿ ಸಿಟಿ ಒಳಗಡೆಗೆ ಒಂದು ದೊಡ್ಡ ಏಲಿಯನ್ ಶಿಪ್ ಬಂದು ಕ್ರ್ಯಾಶ್ ಆಗೋಯ್ತದೆ. ಇದನ್ನ ನೋಡ್ಬಿಟ್ಟು ನೀವು ಯಾವ್ದೋ ಏಲಿಯನ್ ಬತ್ತು ಪ್ರೊಡೆಟರ್ ಬತ್ತು ಅಂತೆಲ್ಲ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ. ಟ್ರೈಲರ್ ನ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಪಾಸ್ ಮಾಡ್ಕೊಂಡು ನೋಡ್ಕೊಂಡು ಹೋದ್ರೆ ಗೊತ್ತಾಯ್ತದೆ ಅದು ವೇಲ್ಯಾಂಡ್ ನ ಶಿಪ್. ವೇಲ್ಯಾಂಡ್ ಅವರು ಆಲ್ರೆಡಿ ಬೇರೆ ಯೂನಿವರ್ಸ್ ಅಲ್ಲಿ ಎಕ್ಸಿಸ್ಟ್ ಆಗುವಂತ ಪ್ಲಾನೆಟ್ ಇಂದ ವಿಚಿತ್ರವಾಗಿರೋ 5 ಏಲಿಯನ್ಸ್ ಗಳನ್ನ ಹಿಡಿದು ಇಟ್ಕೊಂಡಿರ್ತಾರೆ. ಆ ಶಿಪ್ ಪ್ರಾಡಿಜಿ ಸಿಟಿ ಒಳಗಡೆ ಬಂದು ಕ್ರಾಶ್ ಆಗ್ತಾ ಇದೆ. ಇಲ್ಲಿ ಕ್ರಾಶ್ ಆದ್ಮೇಲೆ ನೀವು ನೋಡುವಂತ ಸೀನ್ಸ್ ಗಳಿದಾವಲ್ಲ, ಅಬ್ಬಬ್ಬಬ್ಬ ಎಕ್ಸ್ಟ್ರಾರ್ಡಿನರಿ ನೆಕ್ಸ್ಟ್ ಲೆವೆಲ್ ಕಿಲ್ಲಿಂಗ್. ಆ ಶಿಪ್ ಏನಾಗಿರ್ಬೋದು ಅಂತ ಚೆಕ್ ಮಾಡೋದಕ್ಕೆ ಮೊದಲು ಅಲ್ಲಿ ಮಿಲಿಟರಿ ಅವರು ಹೋಗ್ತಾರೆ. ಅವ್ರು ಸತ್ತಾಗಿರೋದನ್ನ ಕೂಡ ಇನ್ನೊಂದು ಕ್ಲಿಪ್ ಅಲ್ಲಿ ನೀವು ನೋಡಬಹುದು. ಇಲ್ಲಿ ಬರೀ ಒಂದೇ ಒಂದು ಸಿಂಥೆಟಿಕ್ ಇರಲ್ಲ, ಅವ್ರ ಜೊತೆಗೆ ತುಂಬಾನೇ ಇನ್ನೂ 4-5 ಜನ ಸಿಂಥೆಟಿಕ್ ಗಳು ಇರ್ತಾರೆ. ಅದನ್ನು ಕೂಡ ನೀವು ನೋಡಬಹುದು. ವಿ ಆರ್ ಫಾಸ್ಟ್, ವಿ ಆರ್ ಸ್ಟ್ರಾಂಗ್ ಅಂತ ಆ ಹುಡುಗಿ ಹೇಳ್ತಾ ಇದ್ದಾಳೆ. We're fast, we're strong, we don't break. ಅಂದ್ಮೇಲೆ ವಿ ಆರ್ ಅಂದ್ಮೇಲೆ ನಾವೆಲ್ಲ ಒಂದೇ ತಾನೆ. ಅಂದ್ಮೇಲೆ ಅವ್ರ ಜೊತೆಗಿರೋರೆಲ್ಲ ಸಿಂಥೆಟಿಕ್ ಅಂತ ಅರ್ಥ ಆಯ್ತದೆ. ಪೂರ್ತಿ ಎಂಟೈರ್ ಟ್ರೈಲರ್ ಒಳಗಡೆ ಒಂದೇ ಒಂದ್ ಮಾತ್ರ ವಿಚಿತ್ರ ಅನ್ಸ್ಬಿಡ್ತದೆ. ಟ್ರೈಲರ್ ಓಪನಿಂಗ್ ಶಾಟ್ ಹಾಗೇನೆ ಮಧ್ಯದಲ್ಲಿ ವಿಚಿತ್ರವಾಗಿರೋ ಮೆಲೋಡಿ ಸೌಂಡ್ ಕೇಳಿಸುತ್ತಲ್ಲ, ಅದು ನನ್ನ ಇನ್ನೂ ಕ್ಯೂರಿಯಸ್ ಮಾಡ್ತಾ ಇದೆ. ಯಾವ ಕ್ರಿಯೇಚರ್ ಸೌಂಡ್ ಆಗಿರ್ಬೋದು ಅದು ನೆನಪಾಗ್ತಾ ಇದೆ ನಿಮ್ಗೆ? ಪ್ರೆಡೇಟರ್. ಅದೇ ಇದು ಏಲಿಯನ್ ಸಿನಿಮಾ ಪ್ರೆಡೇಟರ್ ಬರೋದಕ್ಕೆ ಯಾಕೆ ಸಾಧ್ಯ? ಇಡನ್ ಆಗಿ ಇಟ್ಟಿರ್ಬೋದು. ಈ ಸಿನಿಮಾ ಡೈರೆಕ್ಟ್ ಆಗಿ ಹೋಗಿ ಪ್ರೆಡೇಟರ್ ಬ್ಯಾಡ್ ಲ್ಯಾಂಡ್ ಕನೆಕ್ಟ್ ಆಗುತ್ತೆ ಅಂದ್ಮೇಲೆ ಇವರು ಕೂಡ ಅವ್ರ ಜೊತೆಗೆ
ಮರ್ಜ್ ಆಗಿರ್ತಾರೆ. ಈ ಶಿಪ್ ಒಳಗಡೆ ಇರೋಂತ ಆ 5 ಕ್ರಿಯೇಚರ್ ಗಳು ಇಲ್ಲಿಗೆ ಬಂದು ಬೀಳೋದಕ್ಕೆ ಯಾಕೆ ಸಾಧ್ಯ, ಯಾರು ತಕೊಂಡ್ ಬಂದಿರಬಹುದು, ಇದನ್ನ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ವಿಚಿತ್ರ ಏನಪ್ಪಾ ಅಂದ್ರೆ ಈ ಟ್ರೈಲರ್ ಒಳಗಡೆ ಒಂದು ಕುರಿಮರಿನೂ ಕೂಡ ನೋಡ್ತೀನಿ ನಾನು. ಅದು ನೋಡ್ಬಿಟ್ಟು ಫುಲ್ ಶಾಕ್. ನೀವೇನ್ ಅನ್ಕೊಂಡಿರ್ತಾರೆ ಯಾವ್ದೋ ಕುರಿಮರಿಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂತಲ್ಲ, ಅದು ಏಲಿಯನ್ ಆಗಿರ್ತದೆ. ಇಲ್ಲಿರೋ ಈ ವ್ಯಕ್ತಿ ಇಷ್ಟೊಂದು ಕ್ಯೂರಿಯಸ್ ಆಗಿದ್ದಾನೆ ಅಂದ್ರೆ ನನಗೆ ಅರ್ಥ ಆಗುತ್ತೆ. ಪ್ರಾಡಿಜಿ ಸಿಟಿ ರನ್ ಮಾಡ್ತಾರಂತ ಪ್ರೆಸಿಡೆಂಟ್ ಇವನೇ ಮೈನ್ ಹೆಡ್ ಆಗಿರ್ಬೋದು. ಅಂದ್ರೆ ಅರ್ಧಂಬರ್ಧ ವಿಲನ್ ಇವನು, ಮೈನ್ ವಿಲನ್ ಬೇರೆನೆ ಇರ್ತಾನೆ. ಕೊನೆಯಲ್ಲಿ ಹೇಳ್ತೀನಿ ಅಂದಾಗ ಯಾವಾಗ್ಲೂ ಕುರಿಮರಿ ಅಂತ ಹೇಳ್ದೆ ಅಲ್ವಾ, ಆ ಕುರಿಮರಿ ಕತ್ತಲ್ಲಿರುವಂತ ಒಂದು ಎಕ್ವಿಪ್ಮೆಂಟ್ಸ್, ಎಲೆಕ್ಟ್ರಾನಿಕ್ ಡಿವೈಸ್ ಏನಿದೆ ಅದು ವೇಲೆಂಡ್ ಅವ್ರು ಮಾಡಿರೋದು. ಅಂದ್ಮೇಲೆ ಇಲ್ಲಿ ಅರ್ಥ ಆಗುತ್ತೆ ಇದೊಂದು ಏಲಿಯನ್, ಅವ್ರು ಏನೋ ಮಾಡ್ತಾ ಇದ್ರು ಈ ಕುರಿಮರಿ ಜೊತೆಗೆ ಅಂತ. ಆ ವಿಚಿತ್ರವಾಗಿರೋ 5 ಏಲಿಯನ್ ಗಳು ಹೊರಗಡೆ ಬಂದ ಮೇಲೆ ಸಿಂಥೆಟಿಕ್ ಆಗಿರುವಂತ ಆ ಹುಡುಗಿ ಕಿವಿಲಿ ಅವಾಗ ಏನೋ ಒಂಥರ ವಿಚಿತ್ರವಾಗಿರೋ ಸೌಂಡ್ ಕೇಳಿಸ್ತಾ ಇರ್ತದೆ. ಅಂದ್ರೆ ಇಲ್ಲಿ ನನ್ಗೆ ಅರ್ಥ ಆಗುತ್ತೆ ಯಾವ್ದೋ ಒಂದು ಏಲಿಯನ್ ಅವಳನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೆ ಅಂತ. ಹಂಗಿದ್ರೆ ಆ ಏಲಿಯನ್ ಗೆ ಇವಳ ಮೊಬೈಲ್ ನಂಬರ್ ಹೆಂಗ್ ಸಿಕ್ತು? ಮಿರಾಕಲ್. ಟ್ರೈಲರ್ ಕೊನೆ ಶಾಟ್ ಅಲ್ಲಿ ಎಲ್ಲಾ ತರದ ಏಲಿಯನ್ ಕೂಡ ಸಣ್ಣ ಕ್ಲಿಪ್ಸ್ ಆಗಿ ತೋರಿಸ್ಬಿಡ್ತಾರೆ, ರಿವೀಲ್ ಮಾಡ್ತಾರೆ. ಅದು ಕೂಡ ಸ್ಪೀಡ್ ಆಗಿ ನಮ್ ಕೈಲಿ ಹಿಡಿಯಕ್ಕೆ ಆಗ್ಬಾರ್ದು ಆ ಲೆವೆಲ್ ಅಲ್ಲಿ. ಅದೇ ಗ್ಯಾಪ್ ಅಲ್ಲಿ ಮದರ್ಸ್ ನ ಕನೆಕ್ಟ್ ಮಾಡೋದಕ್ಕೆ ಅಂತ ಒಂದು ರೂಮ್ ಇರ್ತದಲ್ಲ, ಕಂಪ್ಯೂಟರ್ ರೂಮ್, ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕೂತಿರ್ತಾನೆ. ನೀವು ನಿಧಾನಕ್ಕೆ ಆ ವಿಡಿಯೋನ ಪಾಸ್ ಮಾಡ್ಬಿಟ್ಟು ನೋಡಿದ್ರೆ ಕಂಪ್ಲೀಟ್ ಆಗಿ ಗೊತ್ತಾಯ್ತದೆ ಆ ರೂಮ್ ಒಳಗಡೆ ಯಾರೋ ಒಬ್ಬ ಕೂತಿದ್ದಾನೆ. ಅವನೇನೆ ಈ ಸಿನಿಮಾದ ಮೈನ್ ವಿಲನ್. ಅದು ಬೇರೆ ಇನ್ಯಾರು ಅಲ್ಲ, ಡೇವಿಡ್ ಅಣ್ಣನೇ ಅಂತ ನಾನ್ ಅನ್ಕೊಂಡಿದೀನಿ. ನಿಜವಾಗ್ಲೂ ಈ ಸಿನಿಮಾಗೆ ತುಂಬಾನೇ ಎಕ್ಸೈಟ್ ಆಗ್ಬಿಟ್ಟಿದೀನಿ. ಡೇವಿಡ್ ಅಣ್ಣ ಬತ್ತವ್ರೆ, ಅದು ಕೂಡ ಭೂಮಿಗೆ. ಇಲ್ಲೆರಡು ಹೊಸ ಕಂಪ್ನಿಗಳು ಆಲ್ರೆಡಿ ಫೈಟಿಂಗ್ ಅಲ್ಲಿ ಇದಾವೆ. ಇವ್ರಗಳ ಮಧ್ಯೆ ಡೇವಿಡ್ ಅಣ್ಣ ಬಂದು ಆ 5 ಕ್ರಿಯೇಚರ್ ಗಳನ್ನ ಅಟ್ಯಾಕ್ ಮಾಡಿಸಿ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಈ ಏಲಿಯನ್ ಅರ್ತ್ ಸಿನಿಮಾದಲ್ಲಿ ನೋಡೋದಕ್ಕೆ ತುಂಬಾನೇ ಎಕ್ಸೈಟ್ ಆಗ್ಬಿಟ್ಟಿದೀನಿ ನಾನಂತೂ. ನೀವು ಇನ್ನು ಉಳಿದಿರೋದು ಪ್ರೆಡೇಟರ್ ಬ್ಯಾಡ್ ಲ್ಯಾಂಡ್, ಅದನ್ನು ನಿಧಾನವಾಗಿ ಬ್ರೇಕ್ ಡೌನ್ ಮಾಡೋಣ ಝೂಮ್ ಬೈ ಝೂಮ್. ಸದ್ಯಕ್ಕೀಗ ರಜನಿಕಾಂತ್ ಕೂಲಿ ಸಿನಿಮಾದ ಟ್ರೈಲರ್ ಬರುತ್ತೆ ರಾತ್ರಿ 7 ಗಂಟೆಗೆ. ಅದು ನೋಡ್ಬಿಟ್ಟು ಬೆಳಗ್ಗೆ ನಿಮ್ಗೆ ಸಿಗ್ತೀನಿ. ಟಾಟಾ ಬೈ ಬೈ, ಸಿ ಯು.